ಹೆಚ್ಚಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ಈಗೇನಿದು ಜಾತಿ ಗಣತಿಯ ಅಧಿಸೂಚನೆಯನ್ನು ಹೊರಡಿಸಿದೆ ಕೇಂದ್ರ ಸರ್ಕಾರ. ಜಾತಿ ಗಣತಿ ಆದರೆ ಜನಗಣತಿಯನ್ನ ಮಾಡೋದಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ ಕೇಂದ್ರ ಸರ್ಕಾರ. ಯಾವಾಗ ಜನಗಣತಿ ಶುರುವಾಗುತ್ತೆ ಅಂತಂದ್ರೆ 2027ರ ಅಕ್ಟೋಬರ್ 1ರಿಂದ ಜನಗಣತಿಯನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈಗ ಕೆಲವೊಂದಿಷ್ಟು ಪ್ರದೇಶಗಳು, ಈಗ ಜಮ್ಮು ಕಾಶ್ಮೀರ, ಉತ್ತರಾಖಂಡ ಇಂತಹ ಪ್ರದೇಶಗಳಲ್ಲಿ ಹವಾಮಾನ ವೈಪರೀತ್ಯ ಇರೋದ್ರಿಂದಾಗಿ 2026ರಿಂದಲೇ ಶುರು ಮಾಡ್ತಾ ಇದೆ ಜಾತಿ ಗಣತಿಯನ್ನ. ಆದರೆ ಈಗ ಅಧಿಕೃತವಾಗಿ 2027 ಅಕ್ಟೋಬರ್ 1ರಿಂದ ಜಾತಿ ಗಣತಿಯನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ 2026-27ರಲ್ಲಿ ಆರಂಭಿಸೋದಕ್ಕೆ ಉದ್ದೇಶಿಸಲಾಗಿರುವಂತಹ ದೇಶದ 16ನೇ ಜನಗಣತಿಗೆ ಕೇಂದ್ರ ಸರ್ಕಾರ ಸೋಮವಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಇದರಿಂದಾಗಿ 2021ರಲ್ಲಿ ನಡೆಯಬೇಕಿದ್ದಂತಹ ಮತ್ತು ಕೊರೋನಾ ಕಾರಣದಿಂದಾಗಿ ಮುಂದೂಡಿಕೆಯಾಗಿದ್ದಂತಹ ಜನಗಣತಿ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಅಧಿಸೂಚನೆಯಲ್ಲಿ ಸರ್ಕಾರ ಇತ್ತೀಚೆಗೆ ಹೇಳಿದಂತಹ ಜಾತಿ ಗಣತಿ ಪದದ ಉಲ್ಲೇಖ ಎಲ್ಲೂ ಕೂಡ ಮಾಡಿಲ್ಲ. ನಮ್ಮ ಬಾಯಲ್ಲೂ ಅದೇ ಬರ್ತಾ ಇದೆ, ಜಾತಿ ಗಣತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ ನಾವು. ಆದರೆ ಇಲ್ಲಿ ಜಾತಿ ಗಣತಿ ಮಾಡ್ತಾ ಇಲ್ಲ, ಜನಗಣತಿಯನ್ನ ಮಾಡ್ತಾ ಇದ್ದಾರೆ. ಈಗ ಇದೇ ಜನಗಣತಿಯ ವಿರುದ್ಧ ಈಗ ವಿಪಕ್ಷಗಳು ಸಿಡಿದೆದ್ದಿದ್ದಾವೆ. ಮೊದಲೇನು ಹೇಳಿದ್ರಿ, ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಹೇಳಿದ್ರಿ, ಈಗ ಜನಗಣತಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಜಾತಿ ಗಣತಿಗೂ ಮತ್ತು ಜನಗಣತಿಗೂ ವ್ಯತ್ಯಾಸ ಇದೆ. ಜನಗಣತಿ ಅಂತಂದ್ರೆ ಜನಸಂಖ್ಯೆಯನ್ನ ಆಧಾರದ ಮೇಲೆ ಗಣತಿಯನ್ನ ಮಾಡ್ತಾರೆ. ಜಾತಿ ಗಣತಿ ಅಂತಂದ್ರೆ ನಿಮ್ಮ ಜಾತಿ ಯಾವುದು, ನಿಮ್ಮ ಪಂಗಡ ಯಾವುದು ಅನ್ನುವಂತಹ ಒಂದು ಕಾಲಮ್ ಅಲ್ಲಿ ಆಡ್ ಆಗುತ್ತೆ. ಆದರೆ ಈಗ ಕೇಂದ್ರ ಸರ್ಕಾರ ಈ ಅಧಿಸೂಚನೆಯನ್ನ ಏನು ಹೊರಡಿಸಿದೆಯಲ್ಲ, ಈ ಅಧಿಸೂಚನೆಯಲ್ಲಿ ಯಾವುದೇ ಜಾತಿ ಗಣತಿಯ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಈಗ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಈಗ ಮತ್ತೊಂದು ಸರ್ತಿ ಕೇಂದ್ರ ಸರ್ಕಾರ ಸಿಕ್ಕಾಕಿಕೊಂಡಿದೆ. ಅಧಿಸೂಚನೆಯಲ್ಲಿ ಎಲ್ಲೂ ಕೂಡ ಜಾತಿ ಗಣತಿ ಅಂತ ಉಲ್ಲೇಖ ಮಾಡಿಲ್ಲ. ಇದು ಚರ್ಚೆಗೆ ನಾಂದಿ ಹಾಡಿದೆ. ಇದೇ ವಿಷಯವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷವು ಮೋದಿ ಸರ್ಕಾರ ಯೂ ಟರ್ನ್ ಹೊಡೆದಿದೆ ಅಂತ ಟೀಕಿಸ್ತಾಗಿದೆ. ಆದರೆ ಇದಕ್ಕೆ ಸ್ಪಷ್ಟನೆ ನೀಡಿರುವಂತಹ ಕೇಂದ್ರ ಗೃಹ ಸಚಿವಾಲಯ, ಜಾತಿ ಗಣತಿಯು ಜನಗಣತಿಯ ಭಾಗವಾಗಿರಲಿದೆ, ಆದರೆ ಈ ಬಗ್ಗೆ ನಡೆದಿರುವಂತಹ ಅಪಪ್ರಚಾರಕ್ಕೆ ಕಿವಿಗೊಡಬಾರದು ಅಂತ ಹೇಳಿದ್ದಾರೆ. ಜನಗಣತಿಯಲ್ಲಿ ಈಗ ಇವ್ರು ಹೇಳ್ದಂಗೆ ಆಗಲಿ, ಜನಗಣತಿ ಆಗ್ತಾ ಇದೆಯಾ, ಜನಗಣತಿಯ ಟೈಮಲ್ಲಿ ಒಂದು ಜಾತಿ ಅನ್ನುವಂತಹ ಒಂದು ಕಾಲಮ್ ಆ್ಯಡ್ ಮಾಡಿದ್ರೆ ಅದು ಜಾತಿ ಗಣತಿಯೂ ಆಗುತ್ತೆ, ಜನಗಣತಿಯೂ ಆಗುತ್ತೆ. ಆದರೆ ಇದೆಲ್ಲವೂ ಕೂಡ ಮುಂದುವರೆದು ಇದೆಲ್ಲ ಸ್ಕಿಪ್ ಮಾಡಿ, ಜಾತಿ ಅನ್ನುವಂತಹ ಒಂದು ಕಾಲಮನ್ನು ಸ್ಕಿಪ್ ಮಾಡಿ ನೀವು ಬರೀ ಜನಗಣತಿಯನ್ನು ಮಾಡಿದ್ರಿ ಅಂತಂದರೆ ಕೇಂದ್ರ ಸರ್ಕಾರ ಸಿಕ್ಕಾಕೊಂಡಂಗೆ. ಇನ್ನು 2 ಹಂತದಲ್ಲಿ ಗಣತಿ ಅಂದರೆ ಜನಗಣತಿ ನಡೀತಾ ಇದೆ. ಹಿಮಾಚಲ ಪ್ರದೇಶ, ಲಡಾಖ್ನಂತಹ ಹಿಮಚ್ಛಾದಿತ ಪ್ರದೇಶಗಳಲ್ಲಿ 2026 ಅಕ್ಟೋಬರ್ 1ರಿಂದಲೇ ಹಾಗೂ ಕರ್ನಾಟಕ ಸೇರಿದಂತೆ ದೇಶದ ಇನ್ನುಳಿದ ಭಾಗಗಳಲ್ಲಿ 2027ರ ಮಾರ್ಚ್ 1ರಿಂದ ಜನಗಣತಿ ನಡೀತಾ ಇದೆ. ದೇಶಾದ್ಯಂತ ಮಾರ್ಚ್ ಅಂದರೆ ಜನಸಂಖ್ಯೆ ಸಂಬಂಧಿತ ದತ್ತಾಂಶವನ್ನು ಸಂಗ್ರಹಿಸುವುದಕ್ಕೆ ಸರ್ಕಾರಕ್ಕೆ 13,000 ಕೋಟಿ ರೂಪಾಯಿಗಳಷ್ಟು ವೆಚ್ಚದ ನಿರೀಕ್ಷೆ ಇದೆ. ಡಿಜಿಟಲ್ ಸಾಧನಗಳನ್ನು ಹೊಂದಿದ ಸುಮಾರು 34 ಲಕ್ಷ ಗಣತಿದಾರರು ಹಾಗೂ ಸುಮಾರು 1.3 ಲಕ್ಷ ಅಂದರೆ ಗಣತಿ ಕಾರ್ಯಕರ್ತರು ಈ ಒಂದು ಕೆಲಸವನ್ನು ಮಾಡಲಿದ್ದಾರೆ. ಎಷ್ಟು ಜನ ಸಿಬ್ಬಂದಿಗಳಂತಂದರೆ 34 ಲಕ್ಷ ಗಣತಿದಾರರು ಅಂತಂದರೆ ಜೊತೆಗೆ ಇವು 1.3 ಲಕ್ಷ ಅಂದರೆ ಜನಗಣತಿಯನ್ನು ಮಾಡೋದಕ್ಕೆ ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾರಂತೆ. ಎಷ್ಟು ಖರ್ಚಾಗುತ್ತೆ ಅಂತಂದರೆ 13,000 ಕೋಟಿ ರೂಪಾಯಿ ಈ ಒಂದು ಜನಗಣತಿಗೆ ಖರ್ಚಾಗ್ತಾ ಇದೆಯಂತೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಏನಿಲ್ಲ ನೋಡಬೇಕು. 2026ರಿಂದ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಜಾತಿ ಗಣತಿಯನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಜೊತೆಗೆ ಕರ್ನಾಟಕ ಸೇರಿದಂತೆ ಇನ್ನುಳಿದ ಭಾಗಗಳಲ್ಲಿ 2027ರಿಂದ ಜನಗಣತಿ ಶುರುವಾಗುತ್ತೆ. ಆದರೆ ಈ ಜನಗಣತಿ ಜಾತಿ ಗಣತಿ ಅಲ್ಲ, ಜನಗಣತಿ ಅಂತ ವಿಪಕ್ಷಗಳು ಈಗ ಕೆಂಡ ಕಾರ್ತಾ ಇದ್ದಾವೆ. ಆದರೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ, ಇಲ್ಲ ಇದು ಜಾತಿ ಗಣತಿಯೂ ಒಂದೇ, ಜನಗಣತಿಯೂ ಒಂದೇ, ಒಂದು ಕಾಲಮನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಯಾವ ಆಧಾರವಾಗಿ ಇಟ್ಕೊಂಡು ಇದನ್ನು ಗಣತಿಯನ್ನು